Morning. Welcome to session 4 of the 6th chapter, Hire Purchase System. We shall go for discussing the problem. The Hindustan Publishing Company, see, this is the problem you can expect for section C. Okay. The Hindustan Publishing Company proposes to acquire a printing machine of the cash value of 27,300. ಇಲ್ಲಿ ಏನು ಗೊತ್ತಾಯ್ತು ನಿಮಗೆ ಅಂತಂದರೆ, ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಪರ್ಚೇಸರ್, ಹೈರ್ ಪರ್ಚೇಸರ್ ಆ್ಯಂಡ್ ಸೆಲ್ಲರ್ ಸೆಲ್ಸ್ ಫಾರ್ 27,300 ಕ್ಯಾಶ್ ವ್ಯಾಲ್ಯೂ. ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಂದರೆ ನಾವೇ ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಂತ ಅಂದ್ಕೊಂಡ್ರೆ, ಥ್ರೂ ಔಟ್ ದ ಪ್ರಾಬ್ಲಮ್ ನಾವು ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ. ಓಕೆ, ಸೊ ವಿ ಆರ್ ಪರ್ಚೇಸಿಂಗ್, ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಪರ್ಚೇಸಿಂಗ್ ಪ್ರಿಂಟಿಂಗ್ ಮೆಷಿನ್ ಫ್ರಮ್ ದ ಸೆಲ್ಲರ್. ಪಿಕ್ಚರೈಸ್ ಮಾಡ್ತಾ ಬನ್ನಿ, ಯಾಕಂದರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಇದೆ. ಸೊ ನಾನು ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಂದರೆ ನಾವು 27,300 ಕ್ಯಾಶ್ ವ್ಯಾಲ್ಯೂವಿಗೆ ಒಂದು ಪ್ರಿಂಟಿಂಗ್ ಮೆಷಿನನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ. ಕ್ಯಾಶ್ ವ್ಯಾಲ್ಯೂ 27,300. ಸೊ ಇದು ಕ್ಯಾಶ್ ಪ್ರೈಸಾ, ಹೈರ್ ಪರ್ಚೇಸ್ ಪ್ರೈಸಾ? ಯು ಹ್ಯಾವ್ ಟು ಡಿಸೈಡ್ ಆನ್ ವೆದರ್ ದ ಗಿವನ್ ಅಮೌಂಟ್ ಈಸ್ ಅ ಕ್ಯಾಶ್ ಪ್ರೈಸ್ ಆರ್ ಹೈರ್ ಪರ್ಚೇಸ್ ಪ್ರೈಸ್. ಎರಡೇ ಪ್ರೈಸ್ಗಳು. ಕ್ಯಾಶ್ ಪ್ರೈಸ್ ಅಂತಂದರೆ ಇಂಟ್ರೆಸ್ಟ್ ಇರೋದಿಲ್ಲ, ಹೈರ್ ಪರ್ಚೇಸ್ ಪ್ರೈಸಲ್ಲಿ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್ ಸೇರಿದರೆ ಬರುವಂಥದ್ದೇ ಹೈರ್ ಪರ್ಚೇಸ್ ಪ್ರೈಸ್. ನೋಡಿ, ಈಗ ಇದು ಯಾವ ವ್ಯಾಲ್ಯೂ ಅಂತೇಳಿ ನಮಗೆ ಗೊತ್ತಾಗ್ತದೆ. 6,000 ವಾಸ್ ಟು ಬಿ ಪೇಯ್ಡ್ ಇಮಿಡಿಯೇಟ್ಲಿ. ನಾವು ಹೈರ್ ಸೆಲ್ಲರ್ನ ಕೈಯಿಂದ 27,300ಗೆ ಮೆಷಿನನ್ನು ಪ್ರಿಂಟಿಂಗ್ ಮೆಷಿನನ್ನು ಪರ್ಚೇಸ್ ಮಾಡುವಾಗ 6,000 ರುಪೀಸನ್ನು ಇಮಿಡಿಯೇಟ್ ಪೇ ಮಾಡಿದ್ದೇವೆ. ಆ್ಯಂಡ್ ದ ಬ್ಯಾಲೆನ್ಸ್ ಇನ್ 4 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್, ಅಷ್ಟು ಮಾತ್ರ ಹೇಳಲಿಲ್ಲ ಅವರು. ದೇ ಕಂಟಿನ್ಯೂ ಟು ಸೇ ದ್ಯಾಟ್ ಆಫ್ ₹6,000. ಓಕೆ, ಸೊ ಬ್ಯಾಲೆನ್ಸ್ ಇನ್ 4 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ 6,000. 6,000 into 4, 24,000. 24 plus 6, how much? 30,000 rupees. So the cost of printing machine is 30,000 rupees ಅಲ್ವಾ? ಇಲ್ಲಿ ಹೇಳಿದ ಪ್ರಕಾರ 6,000 ಇಮಿಡಿಯೇಟ್ ಆಗಿ ಪ್ಲಸ್ ಬ್ಯಾಲೆನ್ಸ್ ಇನ್ 4 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ 6,000. 6,000ದ 4 ಕಂತುಗಳಲ್ಲಿ ಪ್ಲಸ್ 6,000 ಇಮಿಡಿಯೇಟ್ ಎಷ್ಟಾಯಿತು? 6,000 into 4, 24,000 ಪ್ಲಸ್ 6, 30,000. ಅಂದರೆ 27,300 is the cash value, 30,000 is the higher purchase price. Difference is interest. 27,300 ಇಂದ 2,700 rupees interest. Okay. The vendors charge interest rate 5% per annum. Depreciation has to be provided at 10% per annum. So in which method depreciation is to be charged? Whether straight line method, ಬೇರೆ ಯಾವ ಮೆಥಡ್ ಬೇಡ, straight line method, written down value method ಕೊಡಲಿಲ್ಲ. So if it is not given in the problem, any of the methods you can follow, but it is better to follow written down value method. Make the journal entries in the books of buyer and seller under credit purchase with interest method. ಬೈಯರ್ ಮತ್ತು ಸೆಲ್ಲರ್ನ ಬುಕ್ಕಲ್ಲಿ ಜರ್ನಲ್ ಎಂಟ್ರಿಯನ್ನು ಪರ್ಚೇಸ್ ಮಾಡಬೇಕು. ಮಾಡೆಲ್ ಎಂಟ್ರಿಯನ್ನು ನಾನು ಕೊಡಲಿಲ್ಲ, ಬದಲಾಗಿ ಈ ಪ್ರಾಬ್ಲಮಲ್ಲಿರುವಂತಹ ಸೊಲ್ಯೂಷನ್ನಲ್ಲೇ ಮಾಡೆಲ್ ಎಂಟ್ರಿ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಆಲ್ ಎಂಟ್ರೀಸ್ ಆರ್ ಕವರ್ಡ್ ಇನ್ ದಿಸ್ ಪ್ರಾಬ್ಲಮ್. ಸೊ ಬೈ ಹರ್ಟ್ ಆಲ್ ದ ಜರ್ನಲ್ ಎಂಟ್ರೀಸ್ ಆಫ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ದಿಸ್ ಈಸ್ ದ ಸ್ಟೋರಿ. Now, in the books of Hindustan Publishing Company, who is Hindustan Publishing Company? We. ನಾವು ಅಂತಂದರೆ ಹೈರ್ ಪರ್ಚೇಸರ್, ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ. ಓಕೆ, ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಪ್ರಪೋಸಸ್ ಟು ಎಕ್ವೈರ್ ಎ ಪ್ರಿಂಟಿಂಗ್ ಮೆಷಿನ್. ಅಂದರೆ ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಪರ್ಚೇಸರ್. ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸರ್, ದೀಸ್ ಆರ್ ದ ಎಂಟ್ರೀಸ್. ಓಕೆ, ಆ್ಯಂಡ್ ಹಿಯರ್ journal entries in the books of hire seller. Next to separate set of entries in the books of hire seller. So ನಾವೀಗ ಪಬ್ಲಿಷಿಂಗ್ ಕಂಪನಿ ಪರ್ಚೇಸರ್. ಫಸ್ಟ್ ಜರ್ನಲ್ ಎಂಟ್ರಿ ಇಲ್ಲಿ ನೋಡ್ತಾ ಬನ್ನಿ. ಫಸ್ಟ್ ಇಯರ್ 4 ವರ್ಷಗಳಿದೆ. ಫಸ್ಟ್ ಇಯರ್ನ ಬಿಗಿನಿಂಗ್, ಫಸ್ಟ್ ಇಯರ್ ಹೇಳುವಾಗ ಫುಲ್ಲು ಪ್ರಾಬ್ಲಮನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ. ಫಸ್ಟ್ ಇಯರ್ ಅಂತ ಹೇಳುವಾಗ ನಾವು ಫಸ್ಟ್ ಇಯರ್ನ ಬಿಗಿನಿಂಗಲ್ಲಿ ಎಸ್ಯೂಮ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಪರ್ಚೇಸ್ ಎ ಪ್ರಿಂಟಿಂಗ್ ಮೆಷಿನ್. ಓಕೆ, So machinery comes in. For the acquiring of machinery on credit,
machinery account debtor to hire seller's account. Hire seller's account is not specified. Credit purchase of asset ಗೆ journal entry ಏನಿದೆ, basic journal entry. Machinery comes in, machinery's account debtor to hire seller's account. Credit the giver, person credit the giver. 27,300 ಕ್ಯಾಶ್ ವ್ಯಾಲ್ಯೂವನ್ನೇ ಬರಿಬೇಕು ನಾವು. ಇಲ್ಲಿ 27,300 ಇದೆ, 27,300. ಓಕೆ. ನೆಕ್ಸ್ಟ್, ಹೈರ್ ಸೆಲ್ಲರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್. ಓಕೆ, ಫಾರ್ ದ ಪರ್ಚೇಸ್, ಮೆಷಿನರಿ ಪರ್ಚೇಸ್ ಆದ ಕೂಡಲೇ ಡೌನ್ ಪೇಮೆಂಟನ್ನು ಮಾಡಿದ್ದೇವೆ. ಡೌನ್ ಪೇಮೆಂಟಿಗೆ ಜರ್ನಲ್ ಎಂಟ್ರಿ ಹೈರ್ ಸೆಲ್ಲರ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಹೈರ್ ಸೆಲ್ಲರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ಥ್ರೂ ಬ್ಯಾಂಕ್ ವಿ ಆರ್ ಪೇಯಿಂಗ್. ಸೊ ಬ್ಯಾಂಕ್ ಅಕೌಂಟ್ 6,000 rupees. ಡೌನ್ ಪೇಮೆಂಟ್ ಪ್ರಾಬ್ಲಮಲ್ಲಿ ಕೊಟ್ಟ ಹಾಗೇ 6,000 rupees. ಪರ್ಚೇಸಿಗೆ 27,300. ನೆಕ್ಸ್ಟ್, ಇಂಟ್ರೆಸ್ಟ್ ಡ್ಯೂವಿಗೆ. ಓಕೆ, ಇಂಟ್ರೆಸ್ಟ್ ಡ್ಯೂ, ಇನ್ಸ್ಟಾಲ್ಮೆಂಟ್ ಡ್ಯೂ, ಡೆಪ್ರಿಸಿಯೇಷನ್ ಚಾರ್ಜ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದನ್ನು ಹಾಕಿಬಿಡಿ. ಇಷ್ಟೇ ಜರ್ನಲ್ ಎಂಟ್ರಿಗಳು ಪ್ರತಿ ವರ್ಷ ಇರುವಂಥದ್ದು. ಇಂಟ್ರೆಸ್ಟ್ ಡ್ಯೂ, ಡೆಪ್ರಿಸಿಯೇಷನ್ ಡ್ಯೂ, ಇನ್ಸ್ಟಾಲ್ಮೆಂಟ್ ಪೇಮೆಂಟು, ಬ್ಯಾಲೆನ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಾಕಿಬಿಡುವಂಥದ್ದು. ನೆಕ್ಸ್ಟು, ಫಸ್ಟ್ ಇಯರಿಗೆ ಮಾತ್ರ ನಿಮಗೆ ಜರ್ನಲ್ ಎಂಟ್ರಿಗಳು ಮೆಷಿನನ್ನು ಪರ್ಚೇಸ್ ಮಾಡೋದಕ್ಕೆ ಮತ್ತು ಡೌನ್ ಪೇಮೆಂಟನ್ನು ಮಾಡೋದಕ್ಕೆ. ಉಳಿದಂಗೆ 4 ಎಂಟ್ರಿಗಳು: ಇಂಟ್ರೆಸ್ಟ್ ಡ್ಯೂ, ಡೆಪ್ರಿಸಿಯೇಷನ್ ಚಾರ್ಜ್, ಇನ್ಸ್ಟಾಲ್ಮೆಂಟ್ ಪೇಮೆಂಟು ಮತ್ತು ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ಇಷ್ಟು ಸೇಮ್ ಎಂಟ್ರಿಗಳು 4 ವರ್ಷಕ್ಕೂ. ಈಗ ನೋಡಿ, ಇಂಟ್ರೆಸ್ಟ್ ಡ್ಯೂವಿಗೆ ಬನ್ನಿ. ಹೈ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಈಸ್ ಲಾಸ್ ಫಾರ್ ಅಸ್. ನಮಗೆ ಅಂದರೆ ನಾವು ಪರ್ಚೇಸ್ ಮಾಡೋರಿಗೆ ಇಂಟ್ರೆಸ್ಟ್ ಕೊಡುವಂಥದ್ದು ಲಾಸ್. ಆದ್ದರಿಂದ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ರೂಲ್ಸ್ ಪ್ರಕಾರ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈರ್ ಸೆಲ್ಲರ್ಸ್ ಅಕೌಂಟ್. ಇಂಟ್ರೆಸ್ಟ್ ಡ್ಯೂ ಫಾರ್ ಹೈರ್ ಸೆಲ್ಲರ್ ಎಷ್ಟು ಅಂತೇಳಿ ಆಮೇಲೆ ಕ್ಯಾಲ್ಕುಲೇಷನ್ ಮಾಡುವ ನಾವು. ಅಲ್ಲಿ ಸ್ಪೇಸ್ ಬಿಟ್ಟುಬಿಡಿ, ಎಂಟ್ರಿ ಬೇಕೇ ಬೇಕು. ನೆಕ್ಸ್ಟ್, ಹೈರ್ ಸೆಲ್ಲರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್. ಓಕೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು? 6,000. ಇನ್ಸ್ಟಾಲ್ಮೆಂಟ್ ಅಮೌಂಟ್ ನಮಗೆ ಗೊತ್ತಿದೆ ಅಲ್ವಾ, ಅಲ್ಲಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ನೋಡಿ. ಆ್ಯಂಡ್ ದ ಬ್ಯಾಲೆನ್ಸ್ ಇನ್ 4 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ 6,000 ಅಂತೇಳಿ. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಈಸ್ 6,000 rupees. ನೆಕ್ಸ್ಟ್, ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿ. ಡೆಪ್ರಿಸಿಯೇಷನ್ ಫಾರ್ ಅಸೆಟ್ ಈಸ್ ಡೆಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್. ಮೆಷಿನರಿ ಯಾವತ್ತೂ ಕೂಡ ಅಸೆಟ್ ಆಗಿ ಡೆಬಿಟ್ ಬ್ಯಾಲೆನ್ಸು ತೋರಿಸಬೇಕು. ಇಫ್ ಯು ಗಿವ್ ಕ್ರೆಡಿಟ್ ಬ್ಯಾಲೆನ್ಸ್, ದ ವ್ಯಾಲ್ಯೂ ಡಿಕ್ರೀಸಸ್. ಸೊ ಬೈ ದ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಓವರ್ ದ ಇಯರ್ಸ್, ದ ವ್ಯಾಲ್ಯೂ ಡಿಕ್ರೀಸಸ್. ದೇರ್ಫೋರ್ ಡೆಪ್ರಿಸಿಯೇಷನ್ ಈಸ್ ಆನ್ ಎಕ್ಸ್ಪೆನ್ಸ್ ಟು ಬಿ ಚಾರ್ಜ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದೇರ್ಫೋರ್ ಡೆಪ್ರಿಸಿಯೇಷನ್ ಅಕೌಂಟ್ ಅಪಿಯರ್ಸ್ ಆಸ್ ಡೆಬಿಟ್. ಡೆಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್. ಅಮೌಂಟನ್ನು ಬರಿಬೇಡಿ, ಬದಲಾಗಿ ಅಮೌಂಟ್ ಹಾಗೇ ಇರಲಿ ಜರ್ನಲ್ ಎಂಟ್ರಿ, ಬೀಯಿಂಗ್ ಡೆಪ್ರಿಸಿಯೇಷನ್ ಚಾರ್ಜ್ಡ್. ಇನ್ನು ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನ್ ಎರಡನ್ನೂ ತಗೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಚಾರ್ಜ್ ಮಾಡಬೇಕು. ಇಂಟ್ರೆಸ್ಟ್ ನಮಗೆ ಪ್ರಾಫಿಟಾ ಲಾಸ್. ನಾವು ಹೈರ್ ಪರ್ಚೇಸರ್ ಅಲ್ವಾ, ಇಂಟ್ರೆಸ್ಟ್ ಕೊಡುವಂಥದ್ದು ಲಾಸ್. ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದರೆ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗೋದ್ರಿಂದ ಡೆಪ್ರಿಸಿಯೇಷನ್ ಕೂಡ ಲಾಸ್. ಓಕೆ, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಯಾವುದೇ ಒಂದು ಜರ್ನಲ್ ಎಂಟ್ರಿಯನ್ನು ಕ್ಲೋಸ್ ಮಾಡಬೇಕು ಅಂತಂದರೆ ಆಪೋಸಿಟ್ ಎಂಟ್ರಿ ಪಾಸ್ ಮಾಡಬೇಕು. ಇಲ್ಲಿ ನಾವು ಇಂಟ್ರೆಸ್ಟಿಗೆ ಡೆಬಿಟ್ ಕೊಟ್ಟಿದ್ದೇವೆ, ಡೆಪ್ರಿಸಿಯೇಷನಿಗೆ ಡೆಬಿಟ್ ಕೊಟ್ಟಿದ್ದೇವೆ. ಗಿವ್ ಸೈಮಲ್ಟೇನಿಯಸ್ ಕ್ರೆಡಿಟ್ ಎಂಟ್ರಿ ಟು ಕ್ಲೋಸ್ ಇಟ್. ಟು ಇಂಟ್ರೆಸ್ಟ್ ಅಕೌಂಟ್, ಟು ಡೆಪ್ರಿಸಿಯೇಷನ್ ಅಕೌಂಟ್. ಅಮೌಂಟನ್ನು ಬರಿಬೇಡಿ, ಅಮೌಂಟ್ ಎಷ್ಟಿದೆ ಅದನ್ನು ಆಮೇಲೆ ಕ್ಯಾಲ್ಕುಲೇಟ್ ಮಾಡುವ. ಬೀಯಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫಸ್ಟ್ ಇಯರ್ನ ಎಂಟ್ರಿಗಳು ಮುಗಿಯಿತು ಅಂತಂದರೆ, ಫಸ್ಟ್ ನೀವು ಮೆಷಿನನ್ನು ಪರ್ಚೇಸ್ ಮಾಡ್ತೀರಿ, ಡೌನ್ ಪೇಮೆಂಟನ್ನು ಮಾಡ್ತೀರಿ, ಇಂಟ್ರೆಸ್ಟ್ ಡ್ಯೂ ಆಗ್ತದೆ, ಡೆಪ್ರಿಸಿಯೇಷನ್ ಡ್ಯೂ ಆಗ್ತದೆ, ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀರಿ, ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಚಾರ್ಜ್ ಮಾಡ್ತೀರಿ. ಇಷ್ಟು ಜರ್ನಲ್ ಎಂಟ್ರಿಗಳು ಫಸ್ಟ್ ಇಯರಿಗೆ. ಇನ್ನು ಸೆಕೆಂಡ್ ಇಯರಿಗೆ ಒನ್ಸ್ ಅಗೇನ್ ಅಸೆಟ್ ಪರ್ಚೇಸ್ ಮಾಡಿದ್ದಕ್ಕೆ ಎಂಟ್ರಿ ಬೇಕಾಗಿಲ್ಲ, ಯಾಕೆಂದರೆ 1 ಇಯರ್ ಕಳೆದಾಯಿತು. ವಿ ಆರ್ ಇನ್ ಸೆಕೆಂಡ್ ಇಯರ್. ಓಕೆ, ಸೆಕೆಂಡ್ ಇಯರಿಂದ ಏನು ಎಂಟ್ರಿಗಳು? ಅಗೇನ್ ಇಂಟ್ರೆಸ್ಟ್ ಡ್ಯೂ ಆಗ್ತದೆ, ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀರಿ, ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀರಿ, ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಓನ್ಲಿ 4 ಎಂಟ್ರೀಸ್. ಓಕೆ, ಸೊ ಪುನಃ ಹೇಳ್ತೇನೆ ಕೇಳಿ. ಫಸ್ಟ್ ಇಯರಲ್ಲಿ ಮಾತ್ರ 2 ಎಕ್ಸ್ಟ್ರಾ ಎಂಟ್ರೀಸ್ ಫಾರ್ ದ ಪರ್ಚೇಸ್ ಆಫ್ ಅಸೆಟ್, ಫಾರ್ ಡೌನ್ ಪೇಮೆಂಟ್.
2 ಎಕ್ಸ್ಟ್ರಾ ಎಂಟ್ರೀಸ್, ಬಾಕಿ ಉಳಿದಂಗೆ 4 ಎಂಟ್ರೀಸ್ ಒನ್ ಆ್ಯಂಡ್ ಸೇಮ್ ಫಾರ್ ಆಲ್ ದ ನಂಬರ್ ಆಫ್ ಇಯರ್ಸ್. ಪ್ರಾಬ್ಲಮಲ್ಲಿ ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾರೆ ಇನ್ಸ್ಟಾಲ್ಮೆಂಟ್, ಅಷ್ಟೂ ವರ್ಷಕ್ಕೂ ಎಂಟ್ರಿಗಳು ಸೇಮ್. ಏನು ಎಂಟ್ರಿ? ಫಸ್ಟು ಇಂಟ್ರೆಸ್ಟ್ ಡ್ಯೂ ಆದದಕ್ಕೆ ಎಂಟ್ರಿ, ಸರಿ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ದಕ್ಕೆ ಎಂಟ್ರಿ. ಥರ್ಡ್ ಪ್ರತಿ ವರ್ಷವೂ ಇಂಟ್ರೆಸ್ಟ್ ಡ್ಯೂ ಆಗ್ತದೆ ತಾನೆ, ಪ್ರತಿ ವರ್ಷವೂ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೇವೆ ತಾನೆ, ಪ್ರತಿ ವರ್ಷವೂ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೇವೆ ತಾನೆ, ಪ್ರತಿ ವರ್ಷವೂ ಹಾಗೆ ಚಾರ್ಜ್ ಮಾಡಿದಂಥ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಪ್ರತಿ ವರ್ಷ ನಮಗಿರುವ ಕೆಲಸ ಇಷ್ಟೇ, 4 ಎಂಟ್ರಿಗಳು. ಫಸ್ಟ್ ಇಯರಲ್ಲಿ ಮಾತ್ರ ಅಸೆಟ್ ಪರ್ಚೇಸ್ ಮಾಡ್ತೇವೆ, ಡೌನ್ ಪೇಮೆಂಟನ್ನು ಮಾಡ್ತೇವೆ. ಹೋಪ್ ಯು ಅಂಡರ್ಸ್ಟುಡ್. ಕಮ್ ಟು ಸೆಕೆಂಡ್ ಇಯರ್. ಅಮೌಂಟನ್ನು ಆಮೇಲೆ ಬರೀವ. ನಾನು ಆಲ್ರೆಡಿ ಹೇಳಿದ ಹಾಗೆ ಇಂಟ್ರೆಸ್ಟಿಗೆ ಜರ್ನಲ್ ಎಂಟ್ರಿ ಸೇಮ್. ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ಸ್ ಅಕೌಂಟ್. Again, higher sellers account debtor to bank account, depreciation account debtor to machinery account, profit and loss account debtor to interest account to depreciation account. ಸೇಮ್ ಅಮೌಂಟ್ ಎಂಟ್ರಿಗಳು. ಇಂಟ್ರೆಸ್ಟ್ ಅಕೌಂಟ್ ಬರಿಬೇಡಿ. ಹೈಯರ್ ಸೆಲ್ಲರ್ಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಲ್ಲಿ 6,000 ಬರಿಬೋದು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಡೆಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್ ಅದನ್ನು ನೀವು ಬರಿಬೇಡಿ ಇವಾಗ, ಆಮೇಲೆ ವರ್ಕಿಂಗ್ ನೋಟ್ ಕೊಡುವ. ಆ್ಯಂಡ್ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡೆಪ್ರಿಸಿಯೇಷನ್ ಅಕೌಂಟ್. ಇಲ್ಲಿಗೆ ಸೆಕೆಂಡ್ ಇಯರ್ ಮುಗಿಯಿತು. ಥರ್ಡ್ ಇಯರ್ ಒನ್ಸ್ ಅಗೇನ್ ಸೇಮ್ ಸೆಟ್ ಆಫ್ ಎಂಟ್ರೀಸು. ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ಸ್ ಅಕೌಂಟ್, ಹೈಯರ್ ಸೆಲ್ಲರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟಿಗೆ 6,000, ಡೆಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡೆಪ್ರಿಸಿಯೇಷನ್ ಅಕೌಂಟ್, ಬೀಯಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದನ್ನು ಬರಿಬೇಡಿ. ನಾನು ಯಾವ ಒಂದು ಅಮೌಂಟ್ ಗೊತ್ತಿದೆ ನಿಮಗೆ, ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಎಂಟ್ರಿ ಮಾತ್ರ ಬರೀರಿ. ಒನ್ಸ್ ಅಗೇನ್ ಫಾರ್ ಫೋರ್ತ್ ಇಯರ್, ಇಂಟ್ರೆಸ್ಟ್ ಡ್ಯೂವಿಗೆ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ಸ್ ಅಕೌಂಟ್ ಅಮೌಂಟ್ ಬರಿಬೇಡಿ. ಹೈಯರ್ ಸೆಲ್ಲರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅದಕ್ಕೆ 6,000 ಇನ್ಸ್ಟಾಲ್ಮೆಂಟ್ ಅಮೌಂಟ್, ಸಾರಿ. ಡೆಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್ ಅದಕ್ಕೆ ಅಮೌಂಟ್ ಬರಿಬೇಡಿ, ವರ್ಕಿಂಗ್ ನೋಟ್ ನೋಡ್ಕೊಂಡು ಬರೀವ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡೆಪ್ರಿಸಿಯೇಷನ್ ಅಕೌಂಟ್, ಡೆಪ್ರಿಸಿಯೇಷನ್ ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಷ್ಟು ಎಂಟ್ರಿಗಳು ನಮಗೆ ಫೋರ್ತ್ ಇಯರಿಗೆ. ಓಕೆ, ನಾವು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಇದರಲ್ಲಿ ಈಗ ಪ್ರಾಬ್ಲಮಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಇಫ್ ಕ್ಯಾಶ್ ಪ್ರೈಸ್ ಆ್ಯಂಡ್ ಪರ್ಸೆಂಟೇಜ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿದ್ದಾರೆ. ಇಫ್ ಕ್ಯಾಶ್ ಪ್ರೈಸ್, ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಈಸ್ ಗಿವನ್, ಹೌ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್? ಸೊ ನಾನಲ್ಲಿ 4 ಕೇಸ್ ಹೇಳಿದೆ ನೋಡಿ, ಫಸ್ಟಿನ ಸೆಷನ್ 2 ಸೆಷನ್ಗಳಲ್ಲಿ, ಪ್ರೀವಿಯಸ್ 2 ಸೆಷನ್ಗಳಲ್ಲಿ, ಸೆಕೆಂಡ್ ಮತ್ತು ಥರ್ಡ್ ಸೆಷನಲ್ಲಿ ಹೇಳಿದೆ ನಾನು. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ನ 4 ಮೆಥಡ್ಗಳಿಗೆ 4 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇವೆ ನಾವು. ಅದನ್ನು ನೋಡಿಕೊಂಡು ಯಾವ ಕೇಸಲ್ಲಿ ಹೇಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡ್ಕೊಳ್ಳಿ. ಓಕೆ, ಸೊ ಕ್ಯಾಶ್ ಪ್ರೈಸ್ ಇಸ್, ಇಫ್ ಕ್ಯಾಶ್ ಪ್ರೈಸ್ ಇಸ್ ಗಿವನ್, ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆರ್ ಗಿವನ್, ಫಸ್ಟ್ ಮೆಥಡ್ ಈಸ್ ಟು ಬಿ ಫಾಲೋಡ್. ಏನು ಹೇಳ್ತದೆ ಫಸ್ಟ್ ಮೆಥಡ್? ಫಸ್ಟ್ ಇಯರ್ ಕ್ಯಾಶ್ ವ್ಯಾಲ್ಯೂ ಆಫ್ ದ ಮೆಷಿನರಿ 27,300 ಲೆಸ್ ಅಮೌಂಟ್ ಪೇಯ್ಡ್ ಆನ್ ಡೆಲಿವರಿ 6,000, ದಟ್ ಈಸ್ ಡೌನ್ ಪೇಮೆಂಟ್. ಸೊ 21,300 ರುಪೀಸ್ ಇನ್ನು ಕ್ಯಾಶ್ ಪ್ರೈಸಲ್ಲಿ ನಿಮಗೆ ಕೊಡಲಿಕ್ಕೆ ಬಾಕಿ ಇದೆ. ಓಕೆ, ಆನ್ 21,300 ಎಟ್ ದ ರೇಟ್ ಆಫ್ 5%. 5% ಯಾಕೆಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಅದನ್ನು. 5% ಇಸ್ ದ ಇಂಟ್ರೆಸ್ಟ್. 5%, ದಟ್ ಈಸ್ 1,065. ಸೆಕೆಂಡ್ ಇಯರ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಎಟ್ ದ ಬಿಗಿನಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಎಟ್ ದ ಬಿಗಿನಿಂಗ್ ಆಫ್ ಫಸ್ಟ್ ಇಯರ್ 21,300. ಇಂಟ್ರೆಸ್ಟ್ ಫಾರ್ ಫಸ್ಟ್ ಇಯರ್ ಈಸ್ 1,065. ಸೊ ಅನ್ಪೇಯ್ಡ್ ಬ್ಯಾಲೆನ್ಸ್ ಎಟ್ ದ ಬಿಗಿನಿಂಗ್ ಆಫ್ ಸೆಕೆಂಡ್ ಇಯರ್ ಎಷ್ಟು ನೋಡಿ. ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸು 21,300 ಅಲ್ಲಿ ಕ್ಯಾಶ್ ಪ್ರೈಸಲ್ಲಿ 1,065 ಇಂಟ್ರೆಸ್ಟ್, ಸಾರಿ 21,300 ಕ್ಯಾಶ್ ಪ್ರೈಸ್ ಡ್ಯೂ ಅಟ್ ದ ರೇಟ್ ಆಫ್ 5%, 1,065 ಇಂಟ್ರೆಸ್ಟು. ಸೊ ಫಸ್ಟ್ ಇಯರ್ನ ಇನ್ಸ್ಟಾಲ್ಮೆಂಟ್ ಎಷ್ಟು? 6,000. 6,000 ಇಲ್ಲಿ 1,065 ಇಂಟ್ರೆಸ್ಟ್ ಆದರೆ 4,935 rupees is 4,935 is portion of cash balance paid. ಫಸ್ಟ್ ಇನ್ಸ್ಟಾಲ್ಮೆಂಟು ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಅಲ್ಲ ಫಸ್ಟ್ ಇನ್ಸ್ಟಾಲ್ಮೆಂಟು. 4 ಇಯರ್ಸಲ್ಲಿ ಫಸ್ಟ್ ಇಯರಿನ ಇನ್ಸ್ಟಾಲ್ಮೆಂಟು 4 ಇಯರ್ಸಲ್ಲಿ ಫಸ್ಟ್ ಇಯರ್ನ ಇನ್ಸ್ಟಾಲ್ಮೆಂಟು
ಸಿಕ್ಸ್ ತೌಸಂಡಲ್ಲಿ 4,935 ರುಪೀಸು ಕ್ಯಾಶ್ ಪ್ರೈಸ್ ಪೋರ್ಷನ್ ಆ್ಯಂಡ್ 1,065 ಇಂಟ್ರೆಸ್ಟು, ಸೊ 6,000 ರುಪೀಸ್. ಇನ್ನು ಸೆಕೆಂಡ್ ಇಯರ್ನ ಬಿಗಿನಿಂಗಿಗೆ 21,300 ಮೈನಸ್ 4,935, 16,365. 16,365 is the cash price outstanding at the beginning of second year. 16,365 into 5% again ಮಾಡಿ ಸೆಕೆಂಡ್ ಇಯರಿಗೆ ಇಂಟ್ರೆಸ್ಟು 559.16. ಓಕೆ, 559.16. 6,000 ಮೈನಸ್ 559.16 ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಇಂಟ್ರೆಸ್ಟು ಸೇರಿ ಹೋಗಿದೆ ಲೆಸ್ ಮಾಡಿ. ಥರ್ಡ್ ಇಯರ್ನ ಬಿಗಿನಿಂಗಿಗೆ 16,365 ಮೈನಸ್ 5,181 ಮಾಡಿದರೆ 11,183 ರುಪೀಸ್ ಔಟ್ಸ್ಟ್ಯಾಂಡಿಂಗ್ ಎಟ್ ದ ಬಿಗಿನಿಂಗ್ ಆಫ್ ಥರ್ಡ್ ಇಯರ್. ಓಕೆ, ಔಟ್ಸ್ಟ್ಯಾಂಡಿಂಗ್ ಎಟ್ ದ ಬಿಗಿನಿಂಗ್ ಆಫ್ ಥರ್ಡ್ ಇಯರ್ ಮೈನಸ್ ಅಮೌಂಟ್ ಪೇಯ್ಡ್. ಎಷ್ಟು ಅಮೌಂಟ್ ಪೇ ಮಾಡಿದ್ದಾರೆ? 5,440 ರುಪೀಸ್ ಪೇ ಮಾಡಿದ್ದಾರೆ. ಯಾಕೆ 5,440 ಅಂದರೆ 11,183ಯ ಮೇಲೆ 11,183ಯ ಮೇಲೆ ಇಲ್ಲಿ ತೋರಿಸಿ ನೋಡಿ, ಎಟ್ ದ ರೇಟ್ ಆಫ್ 5,742. 11,183 ಮೇಲೆ 5%ಅನ್ನು ಚಾರ್ಜ್ ಮಾಡಿ 559.16. 6,000 ಮೈನಸ್ 559.16 5,440 ಆಯಿತು. ಸೊ 5,440 ಈಸ್ the cash price portion paid at the end of third year. Then the residual balance is 5,742 at the beginning of fourth year. ನಾಲ್ಕನೇ ವರ್ಷಕ್ಕೆ ನೀವು ಕೊಡಲಿಕ್ಕಿರುವಂಥದ್ದು 5,742.41. ಸೊ 5,742.41ಗೆ 5%ನಾಗೆ ಕ್ಯಾಲ್ಕುಲೇಟ್ ಮಾಡಿದರೆ ಅಥವಾ ಹಾಗೆ ಮಾಡಬೇಕು ಅಂತಿಲ್ಲ. ಫೋರ್ತ್ ಇಯರಿಗೆ ಲಾಸ್ಟ್ ಇಯರಿಗೆ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಟೋಟಲ್ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಈಸ್ 6,000 ಲಾಸ್ಟ್ ಇಯರಿಗೆ ಅಲ್ವಾ, ಅಥವಾ 5% ಕ್ಯಾಲ್ಕುಲೇಷನ್ ಕೂಡ ಮಾಡ್ಬೋದು. ಓಕೆ, ಮೈನಸ್ 5,742.41 ಈಸ್ ಈಕ್ವಲ್ ಟು 257.51. 0.41 5,742.41 ಇಂಟು 5% ಮಾಡಿ 257, ಅರೌಂಡ್ 257 ಬರ್ತದೆ. ಬಟ್ ಲಾಸ್ಟ್ ಇಯರಿಗಾಗುವಾಗ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಮೈನಸ್ ಕ್ಯಾಶ್ ಪ್ರೈಸ್ ಎಟ್ ದ ಬಿಗಿನಿಂಗ್ ಆಫ್ ಫೋರ್ತ್ ಇಯರ್ ಈಸ್ ಈಕ್ವಲ್ ಟು 250. ಹೌಎವರ್ ನಾಲ್ಕನೇ ವರ್ಷಕ್ಕೆ ನೀವು ಮುಗಿಲೇಬೇಕು ಇನ್ಸ್ಟಾಲ್ಮೆಂಟ್. ಆದ್ದರಿಂದ ಈ ಮೆಥಡ್ ಮಾಡಿ ಲಾಸ್ಟ್ ಇಯರಿಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಡಿಫ್ರೆನ್ಸ್ ಬಿಟ್ವೀನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆ್ಯಂಡ್ ಕ್ಯಾಶ್ ಪ್ರೈಸ್ ಪೋರ್ಷನ್. ಓಕೆ, 257.59. ಈಗ ಬನ್ನಿ ಫಸ್ಟ್ ಇಯರ್ ಇಲ್ಲೇ ನೋಡ್ಕೊಳ್ತೇನೆ ನಾನು. ಫಸ್ಟ್ ಇಯರಿಗೆ ಇಂಟ್ರೆಸ್ಟ್ ಎಷ್ಟಿದೆ? 1,065. ಇಲ್ಲಿ ಬನ್ನಿ, ಇಲ್ಲಿ ಎಲ್ಲಿದೆ ಇಂಟ್ರೆಸ್ಟ್? 1,065 ಇಲ್ಲಿದೆ ತಾನೆ. 1,065 ಇಲ್ಲಿದೆ ನೋಡಿ, 1,065. ಅದೇ ಥರ ಸೆಕೆಂಡ್ ಇಯರಿಗೆ ಇಂಟ್ರೆಸ್ಟು 818.25. ಥರ್ಡ್ ಇಯರಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ ಇಂಟ್ರೆಸ್ಟನ್ನು ಬರೀರಿ. ಎಷ್ಟಿದೆ? 559.16 ಎಲ್ಲಿದೆ? ಇಲ್ಲಿ ನೋಡಿ. ಥರ್ಡ್ ಇಯರಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ 551 ಇಲ್ಲಿದೆ ನೋಡಿ, 551.16. ಆ್ಯಂಡ್ ಫೋರ್ತ್ ಇಯರಿಗೆ ಕ್ಯಾಲ್ಕುಲೇಟ್ ಮಾಡಿದಂಥ ಇಂಟ್ರೆಸ್ಟು ಇಲ್ಲಿದೆ ನೋಡಿ, 257.59. ಸೊ ಅದನ್ನು ಬರೀರಿ. ಎಲ್ಲಿದೆ? 257.59 ಇಲ್ಲಿದೆ, 257.59. ಓಕೆ, ಇಂಟ್ರೆಸ್ಟಿನ ಸ್ಟೋರಿ ಮುಗೀತು. ನೆಕ್ಸ್ಟು ಡೆಪ್ರಿಸಿಯೇಷನಿಗೆ ಬನ್ನಿ. ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆ ನಿಮಗೆ. 27,300ನ ಮೇಲೆ 10% ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. 10% 2,730. 27,300 ಮೈನಸ್ 2,730 24,570.
ಸೊ 2730 is a depreciation for first year. ಓಕೆ, ಆ್ಯಂಡ್ ಸೆಕೆಂಡ್ ಇಯರಿಗೆ 24,570 ಮೇಲೆ 10%, 2457. ಫಸ್ಟ್ ಇಯರಿಗೆ 2730, ಸೆಕೆಂಡ್ ಇಯರಿಗೆ 2457. ಅಗೈನ್ 24,570 ಮೈನಸ್ 2457 ಮಾಡಿದ್ರೆ 22,113 ಬರ್ತದೆ. ಅದರ ಮೇಲೆ ಥರ್ಡ್ ಇಯರಿಗೆ ಇಂಟು 10%, 2002 11.30. ಫೋರ್ತ್ ಇಯರಿಗೆ 22,113 ಮೈನಸ್ 2002 11.30 ಈಸ್ ಈಕ್ವಲ್ ಟು 19,901.70. ಸೊ ಇಷ್ಟು ಡೆಪ್ರಿಸಿಯೇಷನ್ ಅಮೌಂಟ್ಗಳು. ಫಸ್ಟ್ ಇಯರಿಗೆ ಎಷ್ಟಿದೆ? 2730. ಹೌದಾ ನೋಡಿ, ಇಲ್ಲಿ ಡೆಪ್ರಿಸಿಯೇಷನ್ ಫಸ್ಟ್ ಇಯರಿಂದಲೇ ಬನ್ನಿ, ಎಷ್ಟು ಈಸಿ ಇದೆ ನೋಡಿ. ಡೆಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್ 2730. ಸೆಕೆಂಡ್ ಇಯರಿಗೆ ಡೆಪ್ರಿಸಿಯೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಿದಂಥ ಅಮೌಂಟನ್ನು ಬರೀರಿ. ಇಲ್ಲಿ ಥರ್ಡ್ ಇಯರಿಗೆ ಡೆಪ್ರಿಸಿಯೇಷನ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ದು ಬರೀರಿ, ಫೋರ್ತ್ ಇಯರಿಗೆ ಡೆಪ್ರಿಸಿಯೇಷನ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ದು ಬರೀರಿ. ಇನ್ನು ಲಾಸ್ಟ್ ಜರ್ನಲ್ ಎಂಟ್ರಿಗೆ ಹೇಗೆ ಬರೀಬೇಕು ಅಂದರೆ, ಇಂಟ್ರೆಸ್ಟ್ನ ಎದುರುಗಡೆ ಇಂಟ್ರೆಸ್ಟ್ ಅಮೌಂಟ್ ಬರೀರಿ ಫಸ್ಟ್ ಇಯರಿದು, ಡೆಪ್ರಿಸಿಯೇಷನ್ ಎದುರುಗಡೆ ಡೆಪ್ರಿಸಿಯೇಷನ್ ಅಮೌಂಟ್. ಇಂಟ್ರೆಸ್ಟ್ ಎಷ್ಟಿದೆ? 1065 ಇದೆ. ಇಲ್ಲಿ ನೋಡಿ, ಟು ಇಂಟ್ರೆಸ್ಟ್ 1065, ಡೆಪ್ರಿಸಿಯೇಷನ್ ಅಕೌಂಟ್ 2730 ಇದೆ, ಟು ಡೆಪ್ರಿಸಿಯೇಷನ್ 2730 ಆ್ಯಡ್ ಅಪ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ 3795. 1065 ಪ್ಲಸ್ 2730 3795. ಅದೇ ಥರ ಇಲ್ಲೂ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನಿಗೆ ಆ ಅಮೌಂಟ್ಗಳ ರೆಸ್ಪೆಕ್ಟಿವ್ ಅಮೌಂಟ್ಗಳನ್ನು ಬರೀರಿ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಇಲ್ಲೂ ಕೂಡ ಥರ್ಡ್ ಇಯರಿಗೂ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನಿಗೆ ಇಲ್ಲಿ ಮೇಲ್ಗಡೆ ಬರೆದ ಅಮೌಂಟನ್ನೇ ಬರೀರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಫೋರ್ತ್ ಇಯರಿಗೂ ಹಾಗೆಯೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಇಂಟ್ರೆಸ್ಟಿಗೆ ಇಂಟ್ರೆಸ್ಟ್ನ ಅಮೌಂಟು, ಡೆಪ್ರಿಸಿಯೇಷನಿಗೆ ಡೆಪ್ರಿಸಿಯೇಷನ್ನ ಅಮೌಂಟು ಕ್ಯಾಲ್ಕುಲೇಟ್ ಮಾಡಿದಂಥದ್ದು ಆಲ್ರೆಡಿ ಬರೆದಂಥದ್ದನ್ನು ಬರೀರಿ. ಟೇಕ್ ದ ಟೋಟಲ್ ಆ್ಯಂಡ್ ಟೇಕ್ ಇಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ದೀಸ್ ಆರ್ ದ ಜರ್ನಲ್ ಎಂಟ್ರೀಸ್ ಟು ಬಿ ರಿಟರ್ನ್ ಇನ್ ಹೈಯರ್ ಪರ್ಚೇಸರ್ಸ್ ಬುಕ್. ಆ್ಯಂಡ್ ಇನ್ನೊಂದು, ರಿಟರ್ನ್ ಡೌನ್ ವ್ಯಾಲ್ಯೂವಲ್ಲಿ ನೀವು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಕೇಳಿದರೆ, ವ್ಯಾಲ್ಯೂ ಇಂಟು ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಡೆಪ್ರಿಸಿಯೇಷನ್, ವ್ಯಾಲ್ಯೂ ಮೈನಸ್ ಡೆಪ್ರಿಸಿಯೇಷನ್ ಅಮೌಂಟ್, ರಿಟರ್ನ್ ಡೌನ್ ವ್ಯಾಲ್ಯೂ ಇಂಟು ಡೆಪ್ರಿಸಿಯೇಷನ್ ಅಮೌಂಟ್, ಡೆಪ್ರಿಸಿಯೇಷನ್ ಪರ್ಸೆಂಟೇಜ್, ಅದನ್ನು ಒನ್ಸ್ ಅಗೇನ್ ನೀವು ವ್ಯಾಲ್ಯೂವಿಂದ ಲೆಸ್ ಮಾಡ್ತಾ ಬರಬೇಕು. ಓಕೆ, ಸೊ ದೀಸ್ ಆರ್ ದ ಎಂಟ್ರೀಸ್. ನೆಕ್ಸ್ಟ್, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್. ಈಗ ಸೆಲ್ಲರ್ನ ಸೈಡಿಂದ ನೋಡಿ, ಸೆಲ್ಲರ್ನ ಸೈಡಿಂದ ಜಾಸ್ತಿ ಎಂಟ್ರಿಗಳೇನಿಲ್ಲ. ಸೆಲ್ಲರ್ನ ಸೈಡಿಂದ ಫಸ್ಟ್ ಇಯರಲ್ಲಿ ಸೇಲ್ ಮಾಡಿದ್ದಕ್ಕೆ ಎಂಟ್ರಿ. ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಪರ್ಚೇಸರ್ಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್, ಅದು ಅವನಿಗೆ ಸೇಲ್ಸು 27,300. ಇನ್ನು ಯಾವುದೂ ಕ್ಯಾಲ್ಕುಲೇಷನ್ ಇಲ್ಲ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಗಿದೆ. ಇನ್ನು ಅವನು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕಾ? ಬೇಕಾಗಿಲ್ಲ. ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾ? ಬೇಕಾಗಿಲ್ಲ. ಸೊ ಅವನಿಗಿನ್ನು ಡೌನ್ ಪೇಮೆಂಟನ್ನು ರಿಸೀವ್ ಮಾಡೋದು ಕೆಲಸ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್ 6,000 rupees ಡೌನ್ ಪೇಮೆಂಟು. ಆ್ಯಂಡ್ ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್, ಅವನಿಗೆ ಇಂಟ್ರೆಸ್ಟು ಪ್ರಾಫಿಟ್. ನಮಗೆ ಇಂಟ್ರೆಸ್ಟ್ ಅಕೌಂಟು ಡೆಟಾರ್, ಅವನಿಗೆ ಅಂದರೆ ಹೈಯರ್ ಸೆಲ್ಲರಿಗೆ ಇಂಟ್ರೆಸ್ಟ್ ಅಕೌಂಟ್ ಪ್ರಾಫಿಟ್ಟು. ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್, ಫಸ್ಟ್ ಇಯರ್ನ ಇಂಟ್ರೆಸ್ಟ್, ಅಲ್ಲಿ ಎಷ್ಟಿದೆ ಫಸ್ಟ್ ಇಯರ್ನ ಇಂಟ್ರೆಸ್ಟ್ ಅದನ್ನು ಇಲ್ಲಿ ಬರೆದ್ರಾಯಿತು. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್ 6,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪರ್ಚೇಸ್ ತಗೊಳ್ಳುವಂಥದ್ದು. ಸೊ ಹೈಯರ್ ಸೆಲ್ಲರಿಗೆ ಏನು ಕೆಲಸ ಇದೆ? ಫಸ್ಟು ಸೇಲ್ ಮಾಡಿದ್ದಕ್ಕೆ ಎಂಟ್ರಿ, ಸೆಕೆಂಡ್ ಡೌನ್ ಪೇಮೆಂಟ್ ತಗೊಂಡದ್ದಕ್ಕೆ ಎಂಟ್ರಿ, ಥರ್ಡ್ ಎಂಟ್ರಿ ಇಂಟ್ರೆಸ್ಟ್ ಕ್ರೆಡಿಟ್ ಮಾಡಿದ್ದಕ್ಕೆ, ಫೋರ್ತ್ ಎಂಟ್ರಿ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡಿದ್ದಕ್ಕೆ. ಇನ್ನು ಸೆಕೆಂಡ್ ಇಯರಿಗೆ ಇಂಟ್ರೆಸ್ಟ್ ಕ್ರೆಡಿಟ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ಕ್ರೆಡಿಟ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್. ಇಂಟ್ರೆಸ್ಟ್ ಕ್ರೆಡಿಟ್ ಮಾಡಿ ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನೀಸ್ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್, ಸೇಮ್ ಎಂಟ್ರಿ, ಸೆಕೆಂಡ್ ಇಯರ್ನ ಇಂಟ್ರೆಸ್ಟು. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್, ಇನ್ಸ್ಟಾಲ್ಮೆಂಟ್ ರಿಸೀವ್ಡ್. ನೆಕ್ಸ್ಟು ಸೇಮ್ ಎರಡೇ ಎಂಟ್ರಿಗಳು. ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್, ಇಂಟ್ರೆಸ್ಟ್ ಅಮೌಂಟು ಥರ್ಡ್ ಇಯರ್ಗೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್, ಇನ್ಸ್ಟಾಲ್ಮೆಂಟ್ ಅಮೌಂಟ್. ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್, ಇಂಟ್ರೆಸ್ಟ್ಗೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅಕೌಂಟ್ ಫಾರ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್. ನೀವು ಅವರ ಸೈಡಿಂದ ನಿಂತ್ಕೊಂಡು ಹೈಯರ್ ಪರ್ಚೇಸರ್ನ ಬುಕ್ಕಲ್ಲಿ ಎಂಟ್ರಿ ಪಾಸ್ ಮಾಡುವಾಗ ಹೈಯರ್ ಪರ್ಚೇಸರ್ ಆಗಿ ನೀವು ಥಿಂಕ್ ಮಾಡಿ, ಹೈಯರ್ ಸೆಲ್ಲರ್ನ ಬುಕ್ಕಲ್ಲಿ ಎಂಟ್ರಿ ಮಾಡುವಾಗ ಹೈಯರ್ ಸೆಲ್ಲರ್ ಆಗಿ ಯು ಹ್ಯಾವ್ ಟು ಥಿಂಕ್. ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.